ಪ್ರೇರಣೆ ಮತ್ತು ನಂಬಿಕೆ ಎರಡು ಮಾತುಗಳನ್ನು ಭಾಳ ಅದ್ಭುತವಾಗಿ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು. ಕೆಲವೊಮ್ಮೆ ನಮಗೆ ಅರಿವಿಲ್ಲದೆ ನಾವು ಬಹುಜನರಿಗೆ ಪ್ರೇರಣೆ ಆಗಬಹುದು, ಕೆಲವೊಮ್ಮೆ ಅರಿವಿದ್ದು ಆಗಬಹುದು. ಪಬ್ಲಿಕ್ ಟಿವಿ ನಡೆಸೋ ಬೆಳಕು ಕಾರ್ಯಕ್ರಮದಲ್ಲಿ ಅರಿವಿದ್ದಾಗ್ತಾ ಇರೋದು ಅಂದರೆ ನಮ್ಮ ಗಮನಕ್ಕೆ ಬಂದು ನಾವು ಅದಕ್ಕೆ ಆಸಕ್ತಿ ತೆಗೆದುಕೊಂಡು ಹಠ ಹಿಡಿದು ಮಾಡುವ ಕೆಲಸ. ಅದು ಸುದ್ದಿ ಕೊಡೋದು ಬೇರೆ, ಅದು ಬೇರೆ ವಿಚಾರ. ಇನ್ನೊಂದು ಕಡೆ ನಮ್ಗೆ ಅರಿವಿಲ್ಲದೆ ಆಗುವ ಪ್ರೇರಣೆಗಳು, ಅದು ಈಗ ನಿಮ್ಮ ಮುಂದೆ ಹಾಜರುಪಡಿಸೋ ಕೇಸ್. ಅದು ಈ ಸರಿಯ ಜನವರಿ 26ನೇ ತಾರೀಕು ದಿಲ್ಲಿಗೆ ನಮ್ಮ ಕಲಬುರಗಿಯ ಗಣಜಲಖೇಡ ಗ್ರಾಮದ ವ್ಯಕ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರೋ ಶ್ರೀಧರ್ ಅವ್ರನ್ನ ಕರೆದಿದ್ದಾರೆ ಅಂತ ನಮ್ಮ ಹುಡುಗರು ಬಂದು ಹೇಳಿದಾಗ ಯಾಕೆ ಅಂದೆ. ಅವ್ರು ನಿಮ್ಮನ್ನು ನೋಡೋಕೆ ಬಂದಿದ್ರಂತೆ, ನೀವು ಅವ್ರನ್ನ ನೋಡ್ಬಿಟ್ಟು ಮಾತಾಡಿಸ್ತೀಯಲ್ಲ, ಆದಮೇಲೆ ಅದೇನೋ ಅವ್ರು ನಿಮ್ಮ ಫೋಟೋ ತೆಗೆಸ್ಬೇಕು ಅಂತ ಏನೋ ಕೇಳಿದ್ದಾರೆ ಆ ಟೈಮಲ್ಲಿ. ಅದಕ್ಕೆ ಯಾವ್ದಾರು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಾ, ಆಮೇಲೆ ಮಾತಾಡ್ತೀನಿ ತಂಬಿಟ್ಟು ಕಳಿಸ್ಬಿಟ್ಟಿದ್ದೀನಿ, ನಾನು ಫೋಟೋ ತೆಗೆಸಿ ಅಂತ ಹೇಳಿದ್ದಾರೆ. ಅದರಿಂದ ಅವರು ನಿಜವಾಗಲೂ ಪ್ರೇರೇಪಿತರಾದರು ಅಥವಾ ಅವತ್ತು ಸ್ಪಾರ್ಕ್ ಆಯಿತು ಅವರಿಗೆ, ಐ ಹ್ಯಾವ್ ನೋ ಐಡಿಯಾ. ಇಟ್ಸ್ ಆಲ್ ರೈಟ್, ಇಟ್ಸ್ ಓಕೆ. ಊರಿಗೆ ಹೋಗಿ ಸರ್ಕಾರದ ಒಂದು ಸ್ಕೀಮನ್ನೇ ಬಳಸ್ಕೊಂಡು ಕೆಲವೊಮ್ಮೆ ಹೀರೋ ಆಗಲಿಕ್ಕೆ ನನ್ನದೇ ಶಕ್ತಿ ಬೇಕಾಗಿಲ್ಲ, ಇನ್ಯಾರದೋ ಶಕ್ತಿ ಬಳಸ್ಕೊಂಡು ನಾನು ಹೀರೋ ಆಗ್ಬೋದು. ನಾನೇ ಹೀರೋ ಆಗಕ್ಕೆ ನನ್ನದೇ ಶಕ್ತಿ ಬೇಕು ಅಂತಿಲ್ಲ, ಇನ್ಯಾರದ್ದೋ ಶಕ್ತಿ. ಚಾಣಕ್ಯ ತಾನು ಯುದ್ಧಕ್ಕೆ ಹೋಗಲಿಲ್ಲ, ಯುದ್ಧಕ್ಕೆ ಹೋಗೋರ್ನೆಲ್ಲ ತಯಾರಿ ಮಾಡ್ಕೊಂಬಿಟ್ಟ. ಹಾಗೆ ಅವ್ರಿಗೆ ಪ್ರೇರಣೆಯಾಗಿ ಸರ್ಕಾರದ ಒಂದು ಸ್ಕೀಮನ್ನೇ ಬಳಸ್ಕೊಂಡು ಇಡೀ ಗ್ರಾಮಕ್ಕೆ ನೀರನ್ನು ತಂದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವತ್ತೊಂದು ಮಾತು ಕೊಟ್ಟಿದ್ದೆ ನಾನು ಆ ಸುದ್ದಿ ಬಂದಾಗ, ಈಗೇನೀಗ ಅಂತಂದಾಗ ನಾನು ಬಿಗ್ ಬುಲೆಟಿನ ಕರ್ಸ್ಕೊಂಡು ಕೂರ್ಸ್ಕೊತೀನಿ ರೀ ಅವ್ರನ್ನ. ಯಾವತ್ತು 13ನೇ ತಾರೀಕು ಬನ್ನಿರಿ, ಅವತ್ತು ಪುರ್ಸೊತ್ತಾಗಿರ್ತೀನಿ ಅಂತ ಕರೆದುಬಿಟ್ಟಿದ್ದೆ. ಸಾರಿ 12ನೇ ತಾರೀಕಿಗೆ ಇವತ್ತು ಬಂದಿದ್ದಾರೆ. ಹಾಗಾಗಿ ಅವ್ರು ಇವತ್ತು ನನ್ನ ಜೊತೆ ಇದ್ದಾರೆ ಅಲ್ವಾ? ಹೌದು ತಾನೆ? ಹೌದು ಸರ್. ಹಾಂ, 5 ವರ್ಷದ ಹಿಂದೆ ಶ್ರೀಧರ್ ಅವರೀಗ ನಮ್ಮ ಜೊತೆ ಇದ್ದಾರೆ. ಇವರೇ ಶ್ರೀಧರ್. ಮೋದಿಯವರು ಕರೆಸಿದ್ರಂತೆ 24ನೇ ತಾರೀಕು ಜನವರಿ 26ನೇ ತಾರೀಕು ಅವತ್ತು ಅಲ್ಲಿ ಹೋಗಿ ಗಣರಾಜ್ಯೋತ್ಸವ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಯಾಕೆ? ಅವ್ರ ಊರಿಗೆ ನೀರು ಕೊಟ್ಟರು ಅಂತ. ಹಾಂ, ಏನಾಯ್ತು ಹೇಳಿಪ್ಪ ಇವಾಗ. ನಮಸ್ಕಾರ ಸರ್. ನಮಸ್ಕಾರ. ಹಾಂ, 13 ನನ್ನ ಕಡೆಯಿಂದ, ನನ್ನ ಕಲಬುರಗಿ ಜನತೆ ಕಡೆಯಿಂದ ನಿಮಗೆ 13ನೇ ವರ್ಷದ ವಾರ್ಷಿಕೋತ್ಸವ ಶುಭಾಶಯಗಳು ಹೇಳ್ತೀನಿ. ಆಯಿತು. ಹಾಂ ಸರ್, ಈ ನಮ್ಮ ಊರಲ್ಲಿ ಸರ್ ನೀರಿಂದು ಸಮಸ್ಯೆ ಭಾಳ ಇತ್ತು ಸರ್. ನೀವು ನಿಮ್ಮಲ್ಲಿ ಬಂದ ಬಳಕೆ ನಾನು ಮತ್ತೆ ಊರಿಗೆ ಹೋಗಿ ನಿಮ್ಮ ಪ್ರೇರಣೆದಂತೆ ನಾನು ಏನೋ ಒಂದು ಮಾಡಬೇಕು ಅನ್ನೋದು ನನ್ನ ಬಲ್ಲಿ ಹುಟ್ಟಿದಾಗ. ಅಲ್ಲಿವರೆಗೂ ನೀವು ಅಧ್ಯಕ್ಷರಾಗಿರ್ಲಿಲ್ವಾ? ಆಗಿಲ್ಲ ಸರ್. ನಿಲ್ಲಕ್ಕೂ ಹೋಗಿರ್ಲಿಲ್ವಾ ಎಲೆಕ್ಷನ್ಗೆ? ನಿಂತಿಲ್ಲ ಸರ್. ಅದೇ ಸರ್, ಇಲ್ಲಿ ಬಂದ್ರಿ, ಆಮೇಲೆ ಊರಿಗೆ ಹೋದ್ರಿ, ಆಮೇಲೆ ಏನಾಯ್ತು? ಆಮೇಲೆ ಸರ್ ಎಲೆಕ್ಷನ್ ನಿಂತೆ, ಎಲೆಕ್ಷನ್ ಎಲ್ಲ ನಂಗೆ ಆರಿಸ್ತಂದ್ರು. ಮುಂದಿನ ದಿನಗಳದಾಗ ಎಲ್ಲ ಜನರಿಗೂ ನಾನು ಮಾತು ಕೊಟ್ಟಿದ್ದೆ, ನೀರು ಎಲ್ಲ ಮನೆ ನೀರು ಮಾಡ್ತೀನಿ ಅಂತ. ಮುಂದೆ JJM ಯೋಜನೆ ಬಂತು, ಜಲ ಮಿಷನ್. ಆ ಒಂದು ಯೋಜನೆದಾಗ ನಾವು 5 ಬಾವಿಗಳು ತೋಡ್ಸೋರು ನೀರು ಹತ್ತಲಿಲ್ಲ ಸರ್ ನಮ್ಮ ಊರಲ್ಲಿ. ನಾವೇನ್ ಮಾಡೋದು, ನೀರಿದ್ದ ಬೋರ್ವೆಲ್ಲು ಮತ್ತು ಬಾವಿನೂ ಸರ್, ಸರ್ಕಾರದ ಬಾವಿ ಎಲ್ಲಿ ಹೊಡೆದ್ರು ನೀರು ಹತ್ತಲಿಲ್ಲ. ನಾವೇನ್ ಮಾಡಿದೆವು, ಅದಕ್ಕೆ ಎಲ್ಲಿ ನೀರು ಬೀಳ್ತಾವ ಅಲ್ಲಿ ಓಡಿಸ್ಬೇಕಂತ ನಾವು ಜಿಯೋಲಜಿಸ್ಟ್ ಕರ್ಕೊಂಡು ಬಂದು ಎಲ್ಲ ಕಡೆ ತೋರಿಸ್ಕೊಂಡು. ಜಿಯೋಲಜಿಸ್ಟ್ ಯಾಕೆ? ತೆಂಗಿನಕಾಯಿ ಇಲ್ಲ ಸರ್, ಜಿಯೋಲಜಿಸ್ಟ್ ಗೌರ್ಮೆಂಟ್ ಜಿಯೋಲಜಿಸ್ಟ್ ನಾವು ಕರ್ಕೊಂಡು ಬಂದು ತೋರಿಸಿದೆ ಸರ್, ಸಾಯಿ ಕಿರಣ್ ಅಂತ ಸರ್. ಆಯ್ತಾಯ್ತು. ಅವ್ರು ಬಂದು ನೋಡಿದ್ರೆ ಒಬ್ಬರು ರೈತರ ಜಮೀನು ಇತ್ತು ಸರ್. ಅಲ್ಲಿ ರೈತರ ಜಮೀನಿಗೆ ನಾವು ಮತ್ತು ನಮ್ಮ ಶಾಸಕರಿಗೆ ನಾವು ಹೋಗಿ ಹೇಳಿದೆವು, ಹಿಂಗೆ ಇದು ರೈತರ ಜಮೀನು ತೋರಿಸಿದ್ದಾರೆ, ಖರೀದಿ ಮಾಡ್ಬೇಕಲ್ಲ ಅಂತ. ಆಯಿತು, ಕೊಡೋಣ, ದುಡ್ಡು ಕೊಡೋಣ, ನೀನು ಹೋಗಿ ಅದು ರಿಕ್ವೆಸ್ಟ್ ಮಾಡ್ಕೊಂಬೋಣ. ನಮ್ಮ ಊರನ್ನವರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೂ ಶಾಸಕರದ ವೈಯಕ್ತಿಕ ದುಡ್ಡು ಕೊಟ್ಟು, ಅದು ಮತ್ತು ನಮ್ಮದು ದುಡ್ಡು ಕೊಟ್ಟು, ಅದು 5 ಗುಂಟೆ ಜಾಗ ತೊಗೊಂಡು ರಾಜ್ಯಪಾಲರ ಹೆಸರಲ್ಲಿ ಬರೆದು ಅಲ್ಲಿ JJM ಅಲ್ಲಿ ಇರುವಂಥ ಬಾವಿ ದುಡ್ಡು ಅಲ್ಲಿ ಬಾವಿ ಹಾಕಿದೆವು ಸರ್. ನೀರು ಸಖತ್ತಾಗಿ ಚಂದ ಬಿದ್ದು ಸರ್, ದೇವ್ರ ಪುಣ್ಯದಿಂದ. ಅಲ್ಲಿದಿಂದ ಟ್ಯಾಂಕಿಗೆ ನೀರು, ಟ್ಯಾಂಕ್ದಿಂದ ನಮ್ಮ ಇಡೀ ಊರಿಗೆ JJM 2,500 3,000 ಜನರಿಗೆ 432 ಮನೆಗಳಿಗೆ ನಲ್ಲಿ ಕೊಟ್ಟೆ ಸರ್. ಮುಂದೆ 1 ವರ್ಷ ಆಗಿತ್ತು. ಮುಂದೆ ನಮಗೆ ಇವ್ರು ಕರೆದ್ರು ಸರ್, ನಮಗೆ ವರ್ಲ್ಡ್ ಬ್ಯಾಂಕ್ ಫೌಂಡೇಶನ್ ಕರೆದ್ರು ಸರ್. ನೀರಿನ ಬಗ್ಗೆ ನಮಗೆ ತಿಳುವಳಿಕೆ ಹೇಳಿದ್ರು ನನಗೆ ಕರೆಸಿ. 24x7 ಮಾಡಿದರೆ ಏನಾಗುತ್ತೆ, ನೀರು ಹಾಳಾಗಲ್ಲ ಅಂತ ಹೇಳಿದಾಗ, ನಾನು ಅಲ್ಲಿ CO ಅವರು ಎಲ್ಲರೂ ಇದ್ದಾಗ ನನ್ನ ಊರಿಗೆ ನಾನು ಫಸ್ಟ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಆಮೇಲೆ ನಾನು ಮನೆ ಹೋಗಿ ಎಲ್ಲರಿಗೆ ನಾನು ತೋಟೆ ಕೂಡಿಸ್ಬೇಕು, ಎಲ್ಲಿ ನಳ ನೀರು ಹೋಗ್ಲಾರ್ದ 24x7 ಕೊಟ್ಟರೆ ನೀರು ವೇಸ್ಟ್ ಮಾಡಲ್ವಾ? ವೇಸ್ಟ್ ಮಾಡಲ್ಲ ಸರ್.
ಮಂದಿ ವೇಸ್ಟ್ ಮಾಡಂಗಿಲ್ಲ. ಫಸ್ಟ್ ಹ್ಯಾಂಗ್ ಆಗ್ತಿತ್ತು ಹಂಗೆ ನಲ್ಲಿ ಬಿಟ್ಬಿಟ್ಟು ಕಾಲ್ ತಳ್ಕೊಳ್ಳೋದು ಹಾ ಸರ್, ಅವೆಲ್ಲ ಮಾಡಲ್ವಾ? ಅವೇನ್ ಹಂಗೇನ್ ಮಾಡಲ್ಲ ಸರ್. ಹ್ಮ್. ಈಗ ಏನಾಗಿದೆ ಸರ್, ಈಗ ಆಮೇಲೆ ಅಲ್ಲೇ ನಿಲ್ಲಿಸ್ಕೊಂಡು ದನ ತೊಳೆಯೋದು ಯಾವಾಗ್ಲೂ ಹಂಗ್ ನೀರ್ ಇದ್ದಾಗ ಹಂಗ್ ಮಾಡ್ತಾರೆ ಸರ್. ನೀರಿದ್ದಾಗನು ಮಾಡಬಾರ್ದು ಸರ್. ಬಟ್ ನೀರಿರೋದು ಮನುಷ್ಯರಿಗಲ್ಲಿ, ಹಾ ಸರ್, ಆಯಾ ಪ್ರಾಂತ್ಯಗಳಲ್ಲ. ಹೌದು ಸರ್. ಎಲ್ಲ ನದಿ ಹರ್ಕೊಂಡು ಹೋಗ್ತಾ ಇದೆ ಅಂದ್ರೆ ಬೇರೆ. ಹೌದು ಸರ್. ಈಗ ನೀರು ಬಂತು ಸರ್, ಎಲ್ಲ ಕರೆಕ್ಟ್ ಆಯ್ತು. ದಿನ ಮಂತ್ಲಿ ಒಂದೊಂದು 100 ರೂಪೀಸ್ ನಾವು ಸ್ವಂತಿಕೆಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತೆ ನೀರು ಬಿಡೋರಿಗೆ ಅವ್ರಿಗೂ ದುಡ್ಡು ಕೊಡಬೇಕು ಅಂತ ನಾವು ಅದೆಲ್ಲ ಕರೆಕ್ಟಾಗಿ ಒಳ್ಳೆ ಈ ಒಂದು ಸರ್ಕಾರದ ಯಾವುದೇ ಒಂದು ಸರ್ಕಾರದ ಸರ್ ಯೋಜನೆಗಳು ನಾವು ಎಲ್ಲರೂ ಊರಿನವರಲ್ಲಿ ನಾವು ಸದಸ್ಯರಲ್ಲಿ ನಾವು ಕರೆಕ್ಟಾಗಿ ನಾವು ತೊಗೊಂಡಪ್ಪ ಅಂತಂದ್ರೆ ಮೈಮೇಲೆ ತೊಗೊಂಡು ನಮ್ದು ಕೆಲಸದ ಮೈಮೇಲೆ ತೊಗೊಂಡ್ರೆ ಸರ್ಕಾರದ ಕೆಲಸಗಳು ಒಳ್ಳೆ ರೀತಿಲಿ ಉಪಯೋಗ ಆಗ್ತಾವಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಬಹಳಷ್ಟು ಆರೋಪ ಬರುತ್ತೆ ಸರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ದುಡ್ಡು ಹೊಡೆದ್ ಬಿಡ್ತಾರ, ಅವ್ರು ಕೆಲಸನೇ ಮಾಡೋದಿಲ್ಲ ಅಂತ ಹೇಳಿ. 5 ವರ್ಷದಿಂದ ಹಂಗೆ ಆಗಿತ್ತು ಸರ್, ನನಗೂ ಹಂಗೆ ಅನಿಸ್ತಿತ್ತು. ನಾನು ಗೆದ್ದು ಬಂದು ನೀವು ಹಂಗೆ ಅನ್ನಿಸ್ಕೊಳ್ಳದಿರಂಗೆ ಎಚ್ಚರಿಕೆಯಿಂದಿರಿ. ಹಾ ಸರ್, ಅದು ಇಂಪಾರ್ಟೆಂಟ್. ಅದೇ ಸರ್, ಅದು ಒಂದು ಜೀವ ಹೋದ್ರೂ ಸರಿ, ಹಾ ಸರ್, ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ, ನಾನು ಆರೋಪ ಕೇಳಿಸ್ಕೊಳ್ಳಲ್ಲ ಅಂತ ರೆಡಿ ಇರಿ. ಅದಕ್ಕೆ ರೆಡಿ ಇರಿ. ಯಾವತ್ತು ನೀವು ನಾನು ಹಿಂಗಾರು ಮಾಡಿ ಅಧ್ಯಕ್ಷ ಪದವಿ ಹಿಡ್ಕೋಬೇಕು ಅಂತ ಹೋಗ್ತೀರೋ ಅವತ್ತು ನೀವು ಹಾಳಾದ್ರಿ. ಇಲ್ಲ ಸರ್, ಅದು ನನಗೆ ಅಧಿಕಾರ ಇಂಪಾರ್ಟೆಂಟ್ ಇಲ್ಲ ಸರ್, ಜನರು ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡ್ಬೇಕು. ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡಿದೀವಿ, ರಾಜ್ಯಕ್ಕೆಲ್ಲ ಗೊತ್ತಾಗಿದೆ ನಿಮ್ ಕತೆ, ಜವಾಬ್ದಾರಿ ಹೆಚ್ಚಿದೆ. ನೀವಿನ್ ಏನು ಮಾಡಿದ್ರು ನನಗೆ ಹೇಳ್ತಾರೆ ಸರ್, ನೀವು ಅವತ್ತು ಕೂರ್ಸ್ಕೊಂಡು ಒಬ್ರು ಮಾತಾಡಿಸ್ತಿದ್ರಲ್ಲ ಆ ಪಾರ್ಟಿ ಏನ್ ಗೊತ್ತಾ ಸರ್, ಹಿಂಗೆ ಸರ್ ಆ ಪಾರ್ಟಿ ಅಂತ ಹೇಳ್ತಾರ. ಹಂಗ ಅವಕಾಶ ಕೊಡ್ಬೇಡ್ರಿ, ಮಾನ ಮರ್ಯಾದೆ ಎಲ್ಲ ಈ 4ನೇ ಮಾಡಿಯಿಂದ ಕೆಳಕ್ ಹೋಗ್ಬಿಡುತ್ತೆ. ಅದು ಎತ್ತುವಂತ ಕೆಲಸ ಅಂತ ದಿನ ಬಂದ್ರೆ ಹೇಳ್ಬಿಡಿ ಊರ್ನಲ್ಲಿ, ಜಾಬಲ್ಲಿ ಬಿಳಿ ಪೇಪರ್ ಇಟ್ಟಿದ್ದೀನಿ, ಸೈನ್ ಹಾಕಿ ಕೊಡ್ತೀನಿ, ರಾಜೀನಾಮೆ ಬರ್ಕೊಂಡು ತಗೊಂಡೋಗಿ ಕೊಡ್ತೀನಿ ಸರ್. ಅಧಿಕಾರ ನನಗೆ ಇಂಪಾರ್ಟೆಂಟ್ ಇಲ್ಲ ಸರ್, ನನಗೆ ಬೇಕಾಗಿಲ್ಲ, ಅಷ್ಟು ಇಟ್ಕೊಳ್ಳಿ, ಎಲ್ಲ ಸರಿ ಇರುತ್ತೆ. ಓಕೆ ಸರ್. ನಮ್ಮ ದೇಶದಲ್ಲಿ ಜನ ಹೇಗೆ ಅಂತಂದ್ರೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಅವ ಇದ್ದಾನೆ ಅಂತ ಆಗ್ಬಿಟ್ರೆ ಅವನು ದೇವ್ರ ಥರ ನೋಡ್ಕೋತಾರೆ, ಹೊತ್ಕೊಂಡು ಮೆರೀತಾರೆ ಪಾಪ. ಅವ್ರಿಗೆ ಅಷ್ಟೇ ಬೇಕಾಗಿರೋದು, ಅವ್ರಿಗೆ ಇನ್ನೇನು ಬೇಡ ಅವ್ರಿಗೆ. ಮತ್ತು ನಾವು ಕೂಡ ಅವ್ರ ದುಡ್ಡಿಂದ ಬದುಕಬೇಕು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ನಾವು ನನ್ನ ದುಡ್ಡಲ್ಲಿ ನಾನು ಬದುಕಬೇಕು, ಅವ್ರ ದುಡ್ಡಲ್ಲಿ ಬದುಕೋದಾದರೆ ಅದರಲ್ಲಿ ಏನು ಪ್ರಯೋಜನ, ಜೀವನ ಏನು ಬಂತು? ನೀವು ಅಷ್ಟು ಮಾಡ್ತೀರಿ ಅನ್ನೋ ನಂಬಿಕೆ ಇದೆ. ಡೆಲ್ಲಿ ಚೆನ್ನಾಗಿತ್ತಾ ಸರ್? ಚೆನ್ನಾಗಿತ್ತು ಸರ್. ಮೋದಿ ಅವ್ರು ಕಾಣಿಸಿದ್ರ ದೂರದಲ್ಲಿ ಹಿಂಗೆ ಸರ್, ಸಮೀಪನೇ ನೀವು ಹೆಂಗೆ ಇದ್ದೀರಿ ಸರ್, ಅಷ್ಟೇ ಹತ್ತದಾಗೆ ಬಂದು ಕೈದಾಗ ಕೂಗ್ಬೇಕಾಗಿತ್ತು ಸರ್, ನಾನು ಶ್ರೀಧರ್ ಅಂತ ಕೂಗ್ಬೇಕಾಗಿತ್ತು. ನೀವು ಕೂಗಿದೆ ಸರ್? ಕೂಗಿದ್ರೆ ಕೂಗಿನಿ ಸರ್, ಅಲ್ಲಿ ಕೂಗಿಬೇಕೆ ಅನಿಸ್ತೇವೆ ಸರ್. ಅಲ್ಲಿ ಅಂಥದ್ದೊಂದು ರೋಮಾಂಚನೆ ಬರ್ತದೆ ಸರ್. ಅಲ್ಲಿ ಹೋದ ಬಳಕ ಮತ್ತೆ ಊರಿನ ಜನ ಏನಂತಾರೆ ಸರ್, ಭಾಳ ಖುಷಿ ಪಡ್ತಾರೆ ಸರ್, ಭಾಳ ಖುಷಿ ಪಡ್ತಾರೆ ಸರ್. ನಮ್ಮ ಇಡೀ ಕಲಬುರಗಿ ಜನನೇ ಭಾಳ ಖುಷಿ ಪಡ್ತಾರೆ ಸರ್. ಎಲ್ಲರೂ ಹೋದ್ರೆ ಸರ್, ಮೊನ್ನೆ ನೀವು ಅದು ಇದಕ್ಕೆ ಹೋಗಿರಲ್ಲ ಸರ್, ಡೆಲ್ಲಿ ಹೋಗಿ ನ್ಯಾಮಗೌಡರು ಬಾಗಲಕೋಟೆನಲ್ಲಿ ಮಾಡಿದ್ದಾಗ, ನ್ಯಾಮಗೌಡರು ಗೊತ್ತಾ, ಸಿದ್ದು ನ್ಯಾಮಗೌಡರು ಬಾಗಲಕೋಟೆನಲ್ಲಿ ಒಂದು ಬ್ಯಾರೇಜ್ ಕಟ್ಟಿದ್ರು. ಬ್ಯಾರೇಜ್ ಸಿದ್ದು ಅಂತಾನೆ ಫೇಮಸ್ ಆಗ್ಬಿಟ್ರು ಅವರು. ಆಮೇಲೆ ಅವರು ರಾಜಕಾರಣಕ್ಕೆ ಬಂದರು, ಇದೇನೋ ಆಯಿತು, ಅದು ಪ್ರಶ್ನೆ ಬೇರೆ ರಾಜಕಾರಣದಲ್ಲಿ. ಬಟ್ ಅವ್ರು ಭಾಳ ಫೇಮಸ್ ಆದರು. ಈಗ ಕಲಬುರಗಿನಲ್ಲಿ 1000 ಜನಕ್ಕೆ ನೀರು ಕೊಟ್ಟಿರೋ ಕೆಲಸ ಮಾಡ್ಕೊಂಡಿದ್ದೀರಿ. ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ನೀವು 10 ಜನ ಕೆಲಸ ಮಾಡಿರ್ಬೋದು ಪಾಪ. ಅವ್ರಿಗೂ ಎಲ್ಲ ಒಂದೊಂದು ಥ್ಯಾಂಕ್ಸ್ ಹೇಳೋಣ ಇವತ್ತು. ಅವ್ರು ಎಲ್ಲರಿಗೆ ನಾವು ಫಸ್ಟ್ ಮೊದಲನೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೂ ತುಂಬ ಧನ್ಯವಾದ ಹೇಳಬೇಕಾಗುತ್ತೆ ಸರ್. ತಲುಪಿಸ್ತೀನಿ ಅವ್ರು ಸಿಕ್ಕಿದಾಗ. ಆಮೇಲೆ ನಮ್ಮ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಬಸವರಾಜ್ ಮತ್ತಿಮೂಡ್ ಸರ್ ಅವ್ರದ್ದು ಬೇಕಾದ್ರೆ ಬರ್ಕೊಂಡು ಹೇಳ್ತೀನಿ, ಅವ್ರಿಗೆ ನೋ ಪ್ರಾಬ್ಲಮ್. ಇನ್ನೊಬ್ಬರು ಸರ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ RWS ಬೆಂಗಳೂರು ಸರ್ ಅವರಿಗೂ, ಮತ್ತು ವಿಶೇಷವಾಗಿ ನಮ್ಮ ಜಾಫರ್ ಶರೀಫ್ ಉಪ ಕಾರ್ಯದರ್ಶಿಗಳ ಆಡಳಿತ ಸರ್, ಅವರಿಂದ ನಿಮ್ದು ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಸರ್ ಯಾರು, ಪ್ರಿಯಾಂಕ್ ಖರ್ಗೆ ಅವರಿಗೂ ಸರ್. ಮತ್ತೆ ನಮ್ಮ ಸಂತೋಷ್ ತಟ್ಟೆಪಳ್ಳಿ ಅಂತ ನಮ್ಮ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರ್ಕಲ್ ಸರ್ ಅವರು ನಮ್ಮ ಊರಲ್ಲಿ ಅಡೆತಡೆಗಳು ಬಂದ್ರು ನೀರಿಗೋಸ್ಕರ ಸರ್, ಅವ್ರ ಅಡೆತಡೆಗಳು ಬಂದ್ರು ಅವ್ರಿಗೆ ಬಂದು ತಿದ್ದು ಬುದ್ಧಿ ಹೇಳಿ ಕರೆಕ್ಟ್ ಮಾಡ್ಕೋಬೇಕು, ನೀರು ಜನರಿಗೆ ಕೊಡಿಸೋದ ನೀವೇನು ಅಡೆತಡೆ ಮಾಡಬೇಡ ಅಂತ ಹೇಳಿ ತಿದ್ದಿ ಬುದ್ಧಿ ಹೇಳಿ ಅವ್ರನ್ನೂ ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್. ಹಾಂ ಸರ್, ಪೊಲೀಸ್ನವರು ಬಂದಾರ ಸರ್, ಎಲ್ಲರೂ ಹೆಲ್ಪ್ ಮಾಡ್ಯಾರ ಸರ್. ನಮ್ಮದು ಸದಸ್ಯರು ಮತ್ತು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸರ್, ಊರನ್ನವರು, ಸ್ಕೂಲ್ ಟೀಚರ್ ಮೊದಲು ಮಾಡಿ ನಮಗೆ ಹೆಲ್ಪ್ ಆಯ್ತು. ಇದ್ರಲ್ಲಿ 3-4 ಜನಕ್ಕಂತೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ, ಗ್ಯಾರಂಟಿ ಸಿಕ್ತಾಗ ಹೇಳ್ತೀನಿ. ಸಿಗ್ತಾರೆ, ಎಲ್ಲೂ ಹೋಗಲ್ಲ ಸರ್. ಬೆಂಗಳೂರಿಗೂ ನನಗೆ ಕರ್ಕೊಂಡು ಕಡೆ ಸಿಗ್ತಾರೆ, ಡೆಲ್ಲಿಗೆ ಹೋಗಿ ಕರ್ಕೊಂಡು ಬಂದ್ರು ಸರ್. ಯಾರು ನಮ್ಮ ಸದಾನಂದ್ ಸರ್ ಮತ್ತು ಜಗದೀಶ್ ಸರ್. ಸೊ ಎಷ್ಟು ಅವ್ರ ಮಕ್ಕಳಿಗೂ ಕರ್ಕೊಂಡು ಹೋಗ್ತಾರಲ್ಲ ಸರ್, ಹಂಗೆ ಕರ್ಕೊಂಡು ಬಂದ್ರು ಸರ್ ಅವ್ರನ್ನ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸರ್, ಆಫೀಸರ್ ಸರ್. ಆಯಿತು, ನೀವು ಅವ್ರು ಯಾರ್ಯಾರು ಹೆಸರು ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ಜನರ ಪರವಾಗಿ. ಇದು ಸಾಧನೆ, ಇದನ್ನೇ ನಾನು ಆಗ ಆರಂಭದಲ್ಲಿ ಹೇಳಿದ್ದಿದ್ದು.
ಕೆಲವೊಮ್ಮೆ ನಮ್ಮ ಅರಿವಿಲ್ಲದೆ ಕೆಲವು ಕೆಲಸ ಆಗ್ತಾ ಇರುತ್ತೆ. ಕೆಲವೊಮ್ಮೆ ನನಗೆ ಕಾಗದ ಬರ್ತಿರುತ್ತೆ, ಬೆಳಕು ಇಂದ ಪ್ರೇರೇಪಿತರಾಗಿ ನಾವು ಈ ಕೆಲಸ ಮಾಡ್ಕೊಂಡ್ವಿ ಅಂತನೋ ಅಥವಾ ಮಾಡ್ತಾ ಇದ್ದೀವಿ ಅಂತನೋ ಬರುತ್ತೆ. ಭಾಳ ಖುಷಿಯಾಗುತ್ತೆ ನಾವು ಮಾಡಿದ್ದಕ್ಕಿಂತ. ನಮ್ಮ ಉದ್ದೇಶ ಹಾಗೇ ಇರಬೇಕು. ಹಾಗೆ ಅವತ್ತವ್ರು ಇಲ್ಲಿ ಏನಕ್ಕೋ ಬಂದಿದ್ದಾರೆ, ಏನೋ ನಾನು ಯಾವ ಮೂಡಲ್ಲಿದ್ನೋ, ನಾನು ಏನರಲ್ಲಿದ್ನೋ ನನಗೂ ಅರಿವಿಲ್ಲ, ನಾನೇ ಒಂದೇನೋ ಮಾಡ್ಬಿಟ್ಟು ಬರ್ರೆ ತಗಡೆ ಸುಮ್ಮನೆ ಬರಬೇಡ ಇಲ್ಲ ನನ್ನ ಹತ್ರಕ್ಕಿಂತ ಬೈದು ಓಡಿಸ್ಬಿಟ್ಟಿರ್ತೀನಿ. ಅವ್ರದೊಂದು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಈ ಥರ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ತಾರೆ ಅಂದರೆ ಬಂದವ್ರನ್ನೆಲ್ಲ ಬೈದು ಕಳಿಸ್ಬೋದು. ಅವಾಗ ಎಲ್ಲರೂ ಸೀರಿಯಸ್ ಆಗಿ ತಗೋತಾರೆ. ಒಳ್ಳೆ ನಮ್ಮ ಕಡೆಯಿಂದ ನೀರಿನ ಭಾಳ ಸಮಸ್ಯೆ ಇದೆ ಸರ್ ರೈತರಿಗೆ. ಅಲ್ಲಿ ಹಳ್ಳಿಗಳದಾಗ ಕೆರೆಗಳ ಬಗ್ಗೆ ಆ ಕೆರೆದು ಏನಿದೆ ಅದನ್ನ ಮಾಡಿ ಅವಾಗ ನೋಡೋಣ, ಅದನ್ನ ಮಾತಾಡೋಣ. ಸಣ್ಣ ನೀರಾವರಿ ಅವ್ರು ಯಾರ ಜೊತೆ ಇದ್ದಾರೋ ಅವ್ರ ಜೊತೆ ಮಾತಾಡೋಣ. ಗೊತ್ತಾಯ್ತಾ? ನಿಮಗೂ ಒಳ್ಳೇದಾಗ್ಲಿ, ನಿಮ್ಮ ಗ್ರಾಮ ಪಂಚಾಯತಿಗೂ ಒಳ್ಳೇದಾಗ್ಲಿ. ಒಂದು ನ್ಯೂಸ್ ಅಲ್ಲ, ಭೀಮಾ ತೀರದಲ್ಲಿ ಮತ್ತೆ ನೆತ್ತರ ನೀರು ಹರಿದಿದೆ. ವಿಜಯಪುರದಲ್ಲಿ ಬಾಗಪ್ಪನನ್ನ ಕಳೆದ ರಾತ್ರಿ ದುಷ್ಕರ್ಮಿಗಳು ಕೊಚ್ಚಿ ಕೊಂದಾಕಿದ್ದಾರೆ. ಪೊಲೀಸರು ಕೇಸ್ ತಗೊಂಡಿದ್ದಾರೆ. ಈತ ಭೀಮಾ ತೀರದಂತಕ ಚಂದಪ್ಪ ಹರಿಜನದ ಬಲಗೈ ಬಂಟ ಆ ಥರ ಆಗಿದ್ದಂತೆ ಡ್ಯಾಶು. ಇನ್ನು ಕುಂಭಮೇಳದಲ್ಲಿ ಎಲ್ಲರೂ ತಮ್ಮ ತಮ್ಮ ಸ್ನಾನ ಮಾಡ್ತಾನೆ ಇದ್ದಾರೆ. ಅಲ್ಲಿ ಇದರಲ್ಲಿ ಟಿ ನರಸೀಪುರದಲ್ಲಿ, ಈ ಕಡೆ ನಮ್ಮ ಕರ್ನಾಟಕದಲ್ಲೂ ಟಿ ನರಸೀಪುರದಲ್ಲಿ ನಮ್ಮಲ್ಲೂ ಕುಂಭಮೇಳದ ಟೈಪೇ ಅದು. ಕೊನೆ ದಿನ ಒಂದು 50 ಲಕ್ಷಾಂತರ ಜನ ನಮ್ಮಲ್ಲೂ ಸ್ನಾನ ಮಾಡಿದ್ದಾರೆ. ಅಲ್ಲಿ ಬರ್ತಿರೋ ದೃಶ್ಯ ಅದು ಅಲ್ಲಿ ಕುಂಭಮೇಳದ್ದು. ಈಗ ಬರ್ತಿರೋದು ನಮ್ಮ ಕುಂಭಮೇಳದಲ್ಲಿ. ಇಲ್ಲೂ ನಮ್ಮಲ್ಲೂ ಲಕ್ಷಾಂತರ ಜನ ಇವತ್ತು ಸ್ನಾನ ಮಾಡಿದ್ದಾರೆ. ಮಾಘ ಹುಣ್ಣಿಮೆ ಪ್ರಯುಕ್ತ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯ, ಕೊಪ್ಪಳದ ಹುಲಿಗೆಮ್ಮ ದೇಗುಲ, ಹೀಗೆ ಅಲ್ಲಿಗೆಲ್ಲ ಅಪಾರವಾಗಿ ಭಕ್ತರ ದಂಡು ಬಂದಿದೆ. ಯಾರಿಗೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅವ್ರು ಇಲ್ಲಿ ಮಾಡ್ಕೋಬೋದು ಅಷ್ಟೇ. ಹೌದು ಸರ್, ಒಳ್ಳೇದು.